ಇನ್ನು ಮೊದಲ ಹಂತದ ಚುನಾವಣೆಗೆ 28 ದಿನ ಬಾಕಿ ಇದ್ದು ಇವತ್ತಿನಿಂದ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಕರ್ನಾಟಕ ಸೇರಿ 12 ರಾಜ್ಯಗಳ 88 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತಿನಿಂದ ನಾಮಪತ್ರ ಸಲ್ಲಿಕೆಯ ಕಾರ್ಯ ಆರಂಭವಾಗಿರುವಂಥದ್ದು. ರಾಜ್ಯದ 14 ಕ್ಷೇತ್ರಗಳಲ್ಲಿ ನಾಮಿನೇಷನ್ ಪರ್ವ ಶುರುವಾಗಿದೆ. ಮೊದಲ ದಿನವಾದ ಇವತ್ತು ಸಂಸದ ಡಿಕೆ ಸುರೇಶ್ ಸೇರಿ ಹಲವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಕನ್ನಡ ಶಾಲನ್ನು ಹೊದ್ದು ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅದಕ್ಕೂ ಮುನ್ನ ಮೆರವಣಿಗೆಯ ಮೂಲಕ ರಾಮನಗರದ ಡಿಸಿ ಕಚೇರಿಗೆ ಬಂದರು. ಟೆಂಪಲ್ ರನ್ನನ್ನು ಕೂಡ ಮಾಡಿದ್ರು. ಚರ್ಚು ಮಸೀದಿಗಳಿಗೂ ಕೂಡ ಭೇಟಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದರು. ತಮ್ಮ ಅಣ್ಣ ಮತ್ತು ಅತ್ತಿಗೆಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದರು. ಸಾರ್ವಜನಿಕ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಲಿಗರಿಗೆ ನಮಸ್ಕಾರ ಮಾಡಿದರು. ಅತ್ತ ಹಾಸನ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಎ ಮಂಜು ಸಿಎನ್ ಬಾಲಕೃಷ್ಣ ಕಾಲಿಗೆ ಬಿದ್ದು ಪ್ರಜ್ವಲ್ ಆಶೀರ್ವಾದವನ್ನು ಪಡೆದಿದ್ದಾರೆ. ಪ್ರಜ್ವಲ್ ಏಪ್ರಿಲ್ 4ರಂದು ಮತ್ತೊಮ್ಮೆ ನಾಮಪತ್ರವನ್ನು ಸಲ್ಲಿಸುತ್ತಾರೆ. ಅತ್ತ ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಕೂಡ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದರು. ವಿಶೇಷ ಅಂದರೆ 2019 ಮಂಡ್ಯದಲ್ಲಿ ಆದಂತೆ ಬೆಂಗಳೂರು ಗ್ರಾಮಾಂತರದಲ್ಲಿಯೂ ಕೂಡ ಕನ್ಫ್ಯೂಷನ್ ಪಾಲಿಟಿಕ್ಸ್ ಮುನ್ನೆಲೆಗೆ ಬಂದಿದೆ. ಇದು ಕಾಕತಾಳೀಯವೋ ಕುತಂತ್ರವೋ ಗೊತ್ತಾಗ್ತಿಲ್ಲ. ಡಾಕ್ಟರ್ ಹೆಸರಿನ ಅಭ್ಯರ್ಥಿ ಹುಟ್ಟುಕೊಂಡಿದ್ದಾರೆ. ಬಾರಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನನಗೆ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ನಾನೇನು ಕಳೆದ 10 ವರ್ಷ 8 ತಿಂಗಳ ಕಾಲ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರ ಒಡನಾಡಿಯಾಗಿ ಮಗನಾಗಿ ಏನು ಸೇವೆಯನ್ನು ಸಲ್ಲಿಸಿದ್ದೇನೆ. ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಇವತ್ತು ಕೂಲಿಯನ್ನ ಕೊಡಲಿಕ್ಕೆ ಜನ ಸಿದ್ಧರಾಗಿದ್ದಾರೆ. ಸಾಂಕೇತಿಕವಾಗಿ ಇವತ್ತು ನಾಮಪತ್ರಕ್ಕೆ ಸಲ್ಲಿಕೆ ಮಾಡಿದ್ದೀವಿ. 4ನೇ ತಾರೀಕು ಅಧಿಕೃತವಾಗಿ ಬೃಹತ್ ಮಟ್ಟದ ರ್ಯಾಲಿ ಮುಖಾಂತರ ಹಾಗೂ ಅವತ್ತು ಹೆಚ್ಚಿನ ಜನಸಂಖ್ಯೆ ಸೇರಿಸಿ ಅವತ್ತೊಂದು ದಿವಸ ನಾಮಪತ್ರಿಕೆ ಸಲ್ಲಿಕೆ ಮಾಡ್ತೀನಿ. ಅವತ್ತು ಯಡಿಯೂರಪ್ಪ ಸಾಹೇಬರು ನಮ್ಮ ನಾಮಪತ್ರಿಕೆ ಸಲ್ಲಿಕೆ ಮಾಡೋಂಥ ಕೆಲಸನ ಮಾಡ್ತಾರೆ. ವಿಜೇಂದ್ರಣ್ಣನು ಆದ್ರೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಈಗ ಕುಮಾರಣ್ಣನು ಮುಗಿಸಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡವರು ದೇವೇಗೌಡರು ಸಾಹೇಬ್ರು ಬರ್ತಿದ್ದಾರೆ.